ಸೊ ಓಕೆ ಗೈಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಬ್ಲೂ ಯೆಲ್ಲೋ ಶೇಡೆಡ್ ಕೊನಿಯರ್ಗೆ ಫೀಡ್ ಮಾಡಿಸ್ಬಿಡೋಣ. ಯಾಕಂದರೆ ಅವಾಗಲಿಂದ ಫೀಡ್ ತೋರಿಸ್ತಾ ಇದ್ದೀನಿ, ಬಟ್ ಫೀಡ್ ಮಾಡಿಸ್ತಾ ಇರಲಿಲ್ಲ. ಇದಕ್ಕೆ ವೀಡಿಯೋ ತೆಗಿಯೋಕ್ಕಂತ ವೀಡಿಯೋಲಿ ತೋರಿಸ್ಬಿಡೋಣ ಒಂದ್ಸಲಿ ಅಂತ ನೋಡ್ತಾ ಇರ್ಬೋದು. ಈ ವಿಡಿಯೋಲಿ ಕ್ಲಿಯರಾಗಿ ಕಾಣಿಸ್ತೈತೆ ನಿಮಗೆ ಒಂದು ಕೊನಿಯರ್ಗೆ ಯಾವ ರೀತಿ ಫೀಡ್ ಮಾಡಿಸೋದು ಅಂತ ಕ್ಲಿಯರಾಗಿ ತೋರಿಸಿದ್ದೀನಿ ಈ ವಿಡಿಯೋಲಿ. ಮೆತ್ತಗೆ ಆ ಟ್ಯೂಬ್ನ ಅದ್ರ ಒಳಗೆ ಹಾಕ್ಬಿಟ್ಟು ಅದ್ರ ಕತ್ತೊಳಿಗೆ ಹಾಕ್ಬಿಟ್ಟು ಅದ್ರ ಕ್ರಾಪಿಗೆ ಕನೆಕ್ಟ್ ಆಗುತ್ತೆ. ಟ್ಯೂಬು ಕನೆಕ್ಟ್ ಆದಡಿಗೆ ಆಟೋಮೆಟಿಕ್ಕಾಗಿ ನೀವು ಫೀಡ್ನ ಪುಷ್ ಮಾಡ್ಕೊಂಡು ಬಂದರೆ ಮೆತ್ತಗೆ ಕೊನಿಯರ್ದು ಕ್ರಾಪ್ ಫುಲ್ ಆಯ್ತಾ ಹೋಯ್ತದೆ. ಒಂದು ಕೊನಿಯರ್ಗೆ ಬಂದ್ಬಿಟ್ಟು ನೀವು ಒಂದು 8 ರಿಂದ 10 ml ಒಡಿಸಿದ್ರೆ ಒಂದು ಸಲಿಗೆ ಸಾಕು. ಈ ಬರ್ಡ್ ಆಲ್ಮೋಸ್ಟ್ ಫುಲ್ ದೊಡ್ಡದಾಗ್ಬಿಟ್ಟೈತೆ. ಇವಾಗ ಆಲ್ಮೋಸ್ಟ್ ಸೆಲ್ಫ್ ಫೀಟಿಂಗು ಸ್ಟಾರ್ಟ್ ಮಾಡೈತೆ. ಬಟ್ ದಿನದಲ್ಲಿ ಒಂದು ಸರಿ ಮಾತ್ರ ಓಡಿಸ್ತಾ ಇದ್ದೀನಿ ಫೀಡು ಈ ಬರ್ಡ್ಗೆ. ಸೊ ನೋಡ್ತಾ ಇರ್ಬೋದು, ಈಗ ಸಿರಿಂಜ್ ಖಾಲಿಯಾಗಿದೆ, ಹೊಟ್ಟೆನೂ ಸಹ ತುಂಬಿದೆ. ಇವುಗಳ ಮೇಲೆ ಬಿಟ್ಬಿಟ್ರೆ ಬ್ರೋ ಇವು ಹೊಡಿತಾನೆ ಇರ್ತವೆ. ಬೇಕಾದ್ರೆ ಸಿರಿಂಜ್ಗಳು 3-4 ಸಿರಿಂಜ್ ಹೊಡ್ಸೋದ್ರು ನೀವು ಬೇಕಾದ್ರೆ ಇವು ಇನ್ನೂ ಓಡಿಸು ಅಂತವೆ. ಬಟ್ ನೀವು ನೋಡ್ಕೊಂಡು ಒಂದು ಸಿರಿಂಜ್ ಫುಲ್ ಕಂಪ್ಲೀಟಾಗಿ ಒಡಿಸಿದ್ರೆ ಒಂದು ಸಲಿಗೆ ಅದು ಮೋರ್ ದೆನ್ ಎನಫ್ ಅಂತಲೇ ಹೇಳ್ಬೋದು. ಸೊ ಇವಾಗ ಒಂದು ಸ್ವಲ್ಪ ಇದ್ರ ಚೀಕ್ಸ್ನ ರಬ್ ಮಾಡಿಬಿಟ್ಟು ಇದನ್ನು ವಾಪಸ್ ಇದ್ರ ಕೇಜ್ ಒಳಗೆ ಬಿಡೋಣ. ಸೊ ಹಲೋ ವ್ಯೂವರ್ಸ್, ಹೇಗಿದ್ದೀರಾ ನೀವೆಲ್ಲ? ಫಾಟ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ನಮ್ಮ ವೀಡಿಯೋಲಿ ಬಂದ್ಬಿಟ್ಟು ನಾವೇನು ನೋಡ್ತೀವಿ ಅಂತಂದರೆ ನಮ್ಮ ಬ್ಲೂ ಯೆಲ್ಲೋ ಶೇಡೆಡ್ ಕೊನಿಯರ್ದು ಟ್ರೈನಿಂಗ್ ಹೆಂಗೆ ನಡೀತೈತೆ ಏನು ಅಂತ ಈ ವಿಡಿಯೋಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಇದು ಕೇಜಿಂದ ಈಚೆ ಬರುತ್ತಾ ಇಲ್ವಾ ಅಂತ ನೋಡೋಣ. ಟ್ರೈನಿಂಗ್ ಅಂತೂ ಕೊಟ್ಟಿದ್ದೀನಿ, ಬಟ್ ಒಂದು ಸ್ವಲ್ಪ ಎದುರುಕೊತ್ತದೆ ಈ ಬರ್ಡ್ ಈಚೆ ಬರೋಕ್ಕೆ. ನೋಡ್ತಾ ಇರ್ಬೋದು, ಫಟ್ ಅಂತ ಬಂದ್ಬಿಡ್ತು ಬ್ರೋ. ಒಂದು 3-4 ಸಲ ವೀಡಿಯೋ ತೆಗೆದಿದ್ದು ನಾನು ಆ್ಯಕ್ಚುಲಿ. ಇದು ಫಸ್ಟ್ 2 ವೀಡಿಯೋಲಿ ಸುಮ್ಮನೆ ಅಲ್ಲೇ ಕೇಜ್ ಹತ್ರನೇ ಕುತ್ಕೊಬಿಡೋದು. ಆಮೇಲೆ ಒಂದು 2-3 ಸಲ ಮತ್ತೆ ಬಾ ಅಂತ ಈಚೆ ಹೇಳ್ಕೊಟ್ಟೆ. ಅದಾದಮೇಲೆ ಕೇಜ್ ಡೋರ್ ಓಪನ್ ಮಾಡಿದೆಡ್ಗೆ ಈಚೆ ಬರೋದು ಕಲ್ತ್ಕೋತು ಇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ನೋಡ್ತೀವಿ ಅಂತಂದರೆ ಇದಕ್ಕೆ ಇಂಡೋರ್ ಫ್ರೀ ಫ್ಲೈಟ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಮೆತ್ತಿಗೆ. ಯಾಕಂದರೆ ಸ್ವಲ್ಪ ಎದುರುಕತ್ತದೆ ಬ್ರೋ ಈ ಬರ್ಡ್. ಒಂದೊಂದು ಬರ್ಡ್ ಒಂದೊಂದು ಥರ ಅಂತಲೇ ಹೇಳ್ಬೋದು. ಒಂದೊಂದು ಬರ್ಡ್ಗಳು ಬೇಗನೆ ಕಲ್ತ್ಕೋತವೆ, ಇನ್ನೊಂದು ಬರ್ಡ್ಗಳು ಬೇಗನೆ ಕಲಿಯಲ್ಲ. ಸೊ ಇದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಮೆತ್ತಿಗೆ ಬರೋಕ್ಕೆ ಕೈ ಮೇಲೆ. ಈಗ ನೋಡ್ತಾ ಇರ್ಬೋದು, ಬರೋಕ್ಕೆ ಟ್ರೈ ಮಾಡ್ತು, ಬಟ್ ಬಿದೋಯ್ತು ಕೇಳಿಕೆ. ಬಿದೋಗ್ಬಿಟ್ಟು ಗೈಸ್ ಇಲ್ಲಿ ಸೈಡಲ್ಲಿ ಕುತ್ಕೊಬಿಟ್ಟು ಬೆಡ್ ಮೇಲೆ. ಬಟ್ ನೋಡೋಣ ಇರಿ, ಒಂದು ಸ್ವಲ್ಪ ಇದಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಮೆತ್ತಿಗೆ ಬಂದ್ಬಿಟ್ಟು ಕೈ ಮೇಲೆ ಎತ್ತಕ್ಕೆ. ಯಾಕಂದರೆ ಎಲ್ಲ ಬರ್ಡ್ಸ್ ಡೈರೆಕ್ಟ್ ಹಾರ್ಕೊಬಂದು ಕೈ ಮೇಲೆ ಕೂತ್ಕೊಳ್ಳೋಕೆ ಒಂದು ಸ್ವಲ್ಪ ಎದುರುಕತ್ತವೆ ಮೆತ್ತಿಗೆ. ಅದಕ್ಕೆ ಫಸ್ಟು ಕೈ ಮೇಲೆ ಬಂದು ಕೂತ್ಕೊಳ್ಳೋದು, ಆಮೇಲೆ ಮತ್ತೆ ಮೆತ್ತಿಗೆ ನಿಮ್ಮ ಕೈನ ತಳ್ಳೋದು ಅದ್ರ ಕಡೆ. ಆ ಥರ ಮಾಡಿ ಮೆತ್ತಿಗೆ ಟ್ರೈನಿಂಗ್ ಕೊಟ್ಟರೆ ಮಾತ್ರ ಇವು ಟ್ರೈನ್ ಆಗೋದು. ಎಲ್ಲ ಬರ್ಡ್ಗಳು ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಬರ್ಡ್ಗಳು ಫಸ್ಟೇ ಕಲ್ತ್ಕೊಬಿಡ್ತಾವೆ ಫಾಸ್ಟಾಗಿ. ಒಂದೊಂದು ಬರ್ಡ್ಗಳು ಈ ಬ್ಲೂ ಕೊನಿಯರ್ ಥರ ಸ್ಲೋ ಆಗಿ ಕಲಿತವೆ. ಸೊ ನೋಡ್ತಾ ಇರ್ಬೋದು ಈಗ ಕೈ ಮೇಲೆ ಬಂದು ಯಾವ ರೀತಿ ಕೂತೈತೆ ಅಂತ. ಸೊ ತುಂಬ ಸಖತ್ತಾಗೈತೆ ಕಲರ್ ಅಂತಲೇ ಹೇಳ್ಬೋದು ಬ್ರೋ. ಬ್ಲೂ ಯೆಲ್ಲೋ ಶೇಡೆಡ್ ಇದು. ಮೇಲ್ಗಡೆ ಬಂದ್ಬಿಟ್ಟು ಬ್ಲೂ ಐತೆ, ಕೆಳಗಡೆ ಯೆಲ್ಲೋ, ಅದ್ರ ತಲೆ ಮೇಲೆ ಬ್ಲ್ಯಾಕು. ಸೊ ತುಂಬ ಒಂದು ಸೂಪರ್ ಆಗಿರೋ ಕಲರ್ ಅಂತಲೇ ಹೇಳ್ಬೋದು ಈ ಬರ್ಡ್ದು. ಸೊ ಸೇಲ್ಗೆ ಇದೆ ಈ ಬರ್ಡ್ ಸಹ. ಬೇಕಾಗಿದ್ದರೆ ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನೀವು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕ್ಲಿಯರ್ ಆಗಿ ತೋರಿಸಿದ್ದೀನಿ ಈ ವಿಡಿಯೋಲಿ. ಈಗ ಯಾವ ರೀತಿ ಇದು ಆಟ ಆಡ್ತದೆ ಕೈಗಳ ಜೊತೆ ಅಂತ. ಚೀಕ್ ರಬ್ ಮಾಡಿಸ್ಕೊಳ್ಳೋದು ಸಿಕ್ಕಾಪಟ್ಟೆ ಇಷ್ಟ ಇದಕ್ಕೆ. ಹೆಂಗೆ ಆಟ ಆಡ್ತೈತೆ ನೋಡಿ ಕೈ ಜೊತೆ. ಒಂದು ಸ್ವಲ್ಪ ಮಾಡಿಸ್ಕೊತದೆ, ಆಮೇಲೆ ಓಡೋಗ್ಬಿಡ್ತದೆ. ಹಂಗೆ ಗೈಸ್ ಇದಕ್ಕೆ ಯಾವಾಗ ಮೂಡಿರುತ್ತೆ ಅವಾಗ ಆಟ ಆಡ್ತದೆ, ಯಾವಾಗ ಮೂಡಿರಲ್ಲ ಅವಾಗ ಆಟ ಆಡಲ್ಲ. ನೋಡ್ತಾ ಇರ್ಬೋದು ಯಾವ ಥರ ಸಖತ್ತಾಗೈತೆ ಬರ್ಡ್ ಅಂತ. ಸೊ ದಿನದಲ್ಲಿ 1 ಟೈಮ್ ನಾನು ಸಪೋರ್ಟ್ ಫೀಡ್ ಕೊಡ್ತಾ ಇದ್ದೀನಿ. ಮತ್ತು ಇನ್ನು ರಿಮೈನಿಂಗ್ ಟೈಮೆಲ್ಲ ಅದಾಗದೆ ಸೀಡ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೈತೆ ಈ ಬರ್ಡು. ಸೊ ನಿಮಗೆ ಇಷ್ಟ ಆಗಿದ್ರೆ ಈ ಬರ್ಡು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಜಲ್ದಿ ಬುಕ್ ಮಾಡ್ಕೊಬಿಡಿ. ಟ್ರೈನಿಂಗು ಸಹ ಸ್ಟಾರ್ಟ್ ಮಾಡಿದ್ದೀವಿ ಆಯಿತಾ. ಇಲ್ಲಿ ನೋಡ್ತಾ ಇರ್ಬೋದು ಇದ್ರ ಸೈಜ್ ಎಷ್ಟೈತೆ ಅಂತ. ನಮ್ಮ ಕೈಯಿಂದ ಒಂದು ಸ್ವಲ್ಪ ದೊಡ್ಡದೈತೆ. ಪರ್ಲಿ ಕೊನಿಯರ್ಗಳು ಒಂದು ಸ್ವಲ್ಪ ಚಿಕ್ಕದಿರ್ತವೆ. ಅದು ಬಿಟ್ಟರೆ ಇನ್ನೆಲ್ಲ ಸ್ಮಾಲ್ ಕೊನಿಯರ್ಗಳದ್ದು ಸೈಜ್ ಆಲ್ಮೋಸ್ಟ್ ಇಷ್ಟೇ ಇರುತ್ತೆ. ಮರಿ ಇದು ಇನ್ನೂ ಮರಿಲೇ ಇಷ್ಟು ಸೈಜ್ ಐತೆ ಅಂತಂದರೆ ಇನ್ನೂ ಫುಲ್ ಅಡಲ್ಟ್ ಆದಾಗ ಇನ್ನೂ ತುಂಬ ಚೆನ್ನಾಗಿ ಸೈಜ್ ಬರುತ್ತೆ ಅಂತಲೇ ಹೇಳ್ಬೋದು ಈ ಬರ್ಡ್ದು. ಸೊ ಅದಾಯಿತು ಗೈಸ್ ಇವತ್ತಿನ ನಮ್ಮ ವೀಡಿಯೋ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀವಿ ನಾವು ನಿಮಗೆ ಮತ್ತೆ ಸ್ಟಾಕ್ ಅಪ್ಡೇಟ್ ಜೊತೆ. ಆವಾಗ ಗಂಟ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.